ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಭಾರತದ ಇತಿಹಾಸ ಒಳಗೊಂಡಿರ್ತಕ್ಕಂಥ ಪ್ರಮುಖ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವು ಚರ್ಚೆಯನ್ನು ಕೈಗೊಳ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ದ್ವಿತೀಯ PUCಯಲ್ಲಿ ಇತಿಹಾಸ ವಿಷಯದಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ಒಂದು ಅಧ್ಯಾಯ. ಹೀಗಾಗಿ ಈ ಮೊದಲನೇ ಒಂದು ಅಧ್ಯಾಯದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಮುಖ್ಯವಾಗಿ 5 ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಆ 5 ವಿಷಯಗಳು ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಸ್ವತಂತ್ರ ಭಾರತಕ್ಕಿಂತಲೂ ಮುಂಚೆ ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಈ ನಮ್ಮ ಒಂದು ಭಾರತವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಉಪಖಂಡ ಅಂತ ಕರಿತೀವಿ. ಹೀಗಾಗಿ ಆ ಒಂದು ಉಪಖಂಡದ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ನಮ್ಮ ಒಂದು ಭಾರತದ ವಿಸ್ತೀರ್ಣ ಆಗಿರ್ಬೋದು ಹಾಗೂ ಆ ಉಪಖಂಡಕ್ಕೆ ಇರ್ತಕ್ಕಂಥ ಒಂದು ವಿವಿಧ ಹೆಸರುಗಳಾಗಿರ್ಬೋದು. ಹೀಗಾಗಿ ಇವುಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆರಂಭಿಕವಾಗಿ ಅಧ್ಯಯನ ಮಾಡ್ತೀವಿ. ಇದಾದ ಬಳಿಕ ಇದೇ ಮೊದಲ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಎರಡನೇ ಒಂದು ಮುಖ್ಯ ವಿಷಯ ಯಾವಪ್ಪ ಅಂತಂದ್ರೆ ಇಂಪ್ಯಾಕ್ಟ್ಸ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ನಮ್ಮ ಭಾರತದ ಇತಿಹಾಸ ಒಳಗೊಂಡಿರ್ತಕ್ಕಂಥ ಪ್ರಮುಖ ಭೌಗೋಳಿಕ ಲಕ್ಷಣಗಳು, ಉದಾಹರಣೆಗೆ ಹಿಮಾಲಯ ಪರ್ವತಗಳಾಗಿರ್ಬೋದು, ಮರುಭೂಮಿ ಆಗಿರ್ಬೋದು, ದಕ್ಕನ್ ಪ್ರಸ್ಥಭೂಮಿ ಆಗಿರ್ಬೋದು, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಾಗಿರ್ಬೋದು, ಕರಾವಳಿ ತೀರಗಳಾಗಿರ್ಬೋದು, ಉತ್ತರದ ಬಯಲುಗಳಾಗಿರ್ಬೋದು. ಹೀಗೆ ಇವುಗಳನ್ನು ನಾವೇನು ಮಾಡ್ತಪ್ಪ ಅಂತಂದ್ರೆ ಎರಡನೇ ಒಂದು ಮುಖ್ಯ ಅಂಶದಲ್ಲಿ ಚರ್ಚೆಯನ್ನು ಕೈಗೊಳ್ತೀವಿ. ಇದಾದ ಬಳಿಕ ನಾವು ಚರ್ಚೆ ಕೈಗೊಳ್ತಕ್ಕಂಥ ಮೂರನೇ ಒಂದು ಮುಖ್ಯ ಅಂಶ ಯಾವುದಾಗಿತ್ತಪ್ಪ ಅಂತಂದ್ರೆ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಹೀಗಾಗಿ ಆ ಒಂದು ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಸಂದರ್ಭದಲ್ಲಿ ನಾವೇನು ಮಾಡ್ತಪ್ಪ ಅಂದ್ರೆ ಹಲವಾರು ಅಂಶಗಳನ್ನ ಅಧ್ಯಯನ ಮಾಡ್ತೀವಿ. ಹೀಗೆ ಮೊದಲ ಅಧ್ಯಾಯದಲ್ಲಿ ನಾವೇನು ಮಾಡ್ತಪ್ಪ ಅಂದ್ರೆ ಮೂರನೇ ಅಂಶವನ್ನ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಕುರಿತು ಚರ್ಚೆ ಮಾಡ್ತು. ಇದಾದ ಬಳಿಕ ನಾವು ಚರ್ಚೆ ಮಾಡ್ತಕ್ಕಂಥ ನಾಲ್ಕನೇ ಒಂದು ವಿಷಯ ಯಾವಪ್ಪ ಅಂದ್ರೆ ಅಖಂಡವಾಗಿ ಕಂಡುಬರ್ತಕ್ಕಂಥ ಭಾರತದ ಉಪಖಂಡದ ನಂತರ ನಮ್ಮ ಕರ್ನಾಟಕದ ಹಿನ್ನೆಲೆಗೆ ಬಂತು. ಹೀಗಾಗಿ ಕರ್ನಾಟಕದ ಹಿನ್ನೆಲೆಗೆ ಬಂದಾಗ ನಮ್ಮ ಕನ್ನಡ ನಾಡಿನ ಮೊಟ್ಟ ಮೊದಲ ಕನ್ನಡ ಪದಗಳು ಯಾವುದರಲ್ಲಿ ಉಲ್ಲೇಖಗೊಂಡವು ಹಾಗೂ ಅದರ ಒಂದು ಪ್ರಾಚೀನತೆಯ ಬಗ್ಗೆ ತಿಳಿದುಕೊಳ್ತು. ಅದರ ಜೊತೆಗೆ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಮುಖ ಮನೆತನಗಳ ಬಗ್ಗೆ. ಹೀಗೆ ಈ ವಿಷಯದ ಕುರಿತಾಗಿ ಏನು ಮಾಡ್ತಪ್ಪ ಅಂದ್ರೆ ನಾಲ್ಕನೇ ಅಂಶದಲ್ಲಿ ಚರ್ಚೆಯನ್ನು ಮಾಡ್ತು. ಇದಾದ ಬಳಿಕ ಇದೇ ಮೊದಲನೇ ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನು ಮಾಡ್ತಕ್ಕಂಥ ಕೊನೆಯ ಒಂದು ಅಂಶ ಯಾವಪ್ಪ ಅಂತಂದ್ರೆ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತ ಇತಿಹಾಸದ ಮೂಲಾಧಾರಗಳು. ಹೀಗಾಗಿ ನೋ ಸೋರ್ಸಸ್ ನೋ ಹಿಸ್ಟ್ರಿ, ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಹೀಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಮೂಲಾಧಾರಗಳು ಬೇಕೇ ಬೇಕು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ 5 ಅಂಶಗಳನ್ನು ನಾವೇನು ಮಾಡ್ತಪ್ಪ ಅಂತಂದ್ರೆ ಈ ಒಂದು ಮೊದಲ ಅಧ್ಯಾಯದಲ್ಲಿ ಚರ್ಚೆಯನ್ನು ಕೈಗೊಳ್ತೀವಿ. ಹೀಗಾಗಿ ಆರಂಭಿಕವಾಗಿ ಈ 5 ಅಂಶಗಳನ್ನ ಚರ್ಚೆಯನ್ನು ಕೈಗೊಳ್ಳೋಕ್ಕಿಂತ ಮುಂಚೆ ಸದ್ಯ ನಾವೇನು ಮಾಡಪ್ಪ ಅಂತಂದ್ರೆ ಪ್ರಾಚೀನ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಚೀನ ಕಾಲಾವಧಿಯಲ್ಲಿ ನಮ್ಮ ಇಂದಿನ ಈ ಒಂದು ಭಾರತ, ನಮ್ಮ ಇವತ್ತಿನ ಈ ಒಂದು ಭಾರತ, ಇಂಡಿಯಾ ಈಸ್ ಎ ಪೆನಿನ್ಸುಲಾ, ನಮ್ಮ ಭಾರತ ಒಂದು ಪರ್ಯಾಯ ದ್ವೀಪ ಅಷ್ಟೇ ಅಲ್ಲದೆ ಇದೊಂದು ದ್ವೀಪ ರಾಷ್ಟ್ರ. ಹೀಗಾಗಿ ಈ ದ್ವೀಪ ರಾಷ್ಟ್ರವನ್ನ ಪರ್ಯಾಯ ದ್ವೀಪ ಅಂತ ಯಾಕೆ ಕರಿತಪ್ಪ ಅಂತಂದ್ರೆ ನಮ್ಮ ಭಾರತವನ್ನು ತೆಗೆದುಕೊಂಡಾಗ ಭಾರತದಲ್ಲಿ ಇರತಕ್ಕಂಥ 4 ದಿಕ್ಕುಗಳನ್ನ, ಪೂರ್ವ ಆಗಿರ್ಬೋದು, ಪಶ್ಚಿಮ ಆಗಿರ್ಬೋದು, ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಈ 4 ದಿಕ್ಕುಗಳ ಪೈಕಿ ಒಂದು ಕಡೆ ಭೂಭಾಗವನ್ನ, 3 ಕಡೆ ಜಲಭಾಗವನ್ನ ಹೊಂದಿರತಕ್ಕಂಥ ಒಂದು ದೇಶ ಯಾವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ. ಹೀಗಾಗಿ ನಮ್ಮ ಭಾರತದ ಪೂರ್ವ ಭಾಗವನ್ನು ತೆಗೆದುಕೊಂಡಾಗ ಬಂಗಾಳ ಕೊಲ್ಲಿ ಕಂಡುಬರುತ್ತೆ, ಭಾರತದ ಪಶ್ಚಿಮ ಭಾಗವನ್ನು ತೆಗೆದುಕೊಂಡಾಗ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಭಾರತದ ದಕ್ಷಿಣ ಭಾಗವನ್ನು ತೆಗೆದುಕೊಂಡಾಗ ಹಿಂದೂ ಮಹಾಸಾಗರ. ಹೀಗಾಗಿ ಭಾರತದ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ ಭಾಗವನ್ನು ತೆಗೆದುಕೊಂಡಾಗ ಈ 3 ಭಾಗಗಳಲ್ಲಿ ಜಲ ಅಥವಾ ನೀರು ಕಂಡು ಬಂದ ಕಾರಣಕ್ಕಾಗಿ ಈ ನಮ್ಮ ಭಾರತವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪೆನಿನ್ಸುಲಾ ಅಥವಾ ಇದೊಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಇನ್ನು ಈ 3 ಕಡೆ ಜಲಭಾಗ, 1 ಕಡೆ ಭೂಭಾಗ. ಈ ನಮ್ಮ ಭಾರತದಲ್ಲಿ ಭೂಭಾಗ ಕಂಡು ಬರ್ತಕ್ಕಂಥ ಒಂದು ಭಾಗ ಅಂದ್ರೆ ಭಾರತದ ಒಂದು ಉತ್ತರ ಭಾಗ. ಹೀಗೆ ಈ ಪರ್ಯಾಯ ದ್ವೀಪ ಅಂತ ಕರೆಸಿಕೊಳ್ತಕ್ಕಂಥ ಈ ನಮ್ಮ ಭಾರತದ ಒಂದು ಸಂಕ್ಷಿಪ್ತ ಹಿನ್ನೆಲೆಗೆ ಬಂದಾಗ ಇಂಡಿಯಾ is situated in the southern part of the Asian continent.
ನಮ್ಮ ಈ ಒಂದು ಭಾರತಕ್ಕೆ ಏನಾಗಿರಪ್ಪ ಅಂತಂದ್ರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇಶ. ಹೀಗಾಗಿ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ನಮ್ಮ ಈ ಭಾರತದ ಇತಿಹಾಸ ಆರಂಭವಾಗುವುದೇನಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ ಅವಧಿಯಿಂದ. ಕ್ರಿಸ್ತಪೂರ್ವ ಅವಧಿಯಲ್ಲಿ ನಮ್ಮ ಭಾರತ ಇತಿಹಾಸ ಅಂದ್ರೆ ಕ್ರಿಸ್ತಪೂರ್ವ 3000ರಿಂದ ನಮ್ಮ ಒಂದು ಇತಿಹಾಸ ಆರಂಭ. ಹೀಗಾಗಿ ಕ್ರಿಸ್ತಪೂರ್ವ 3000 ಅವಧಿಯನ್ನು ತೆಗೆದುಕೊಂಡಾಗ ಅಲ್ಲಿ ನಾವು ಕಂಡು ಬರ್ತಕ್ಕಂಥ ಆರಂಭಿಕ ವಿಷಯನೇ ಯಾವಪ್ಪ ಅಂತಂದ್ರೆ ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲಿ ಶ್ರೇಷ್ಠ ನಾಗರಿಕತೆ ಅಂತ ಕರೆಸಿಕೊಳ್ತಕ್ಕಂಥ ಸಿಂಧೂ ಬಯಲಿನ ನಾಗರಿಕತೆ. ಹೀಗಾಗಿ ಸಿಂಧೂ ಬಯಲಿನ ನಾಗರಿಕತೆಯಿಂದ ಹಿಡಿದುಕೊಂಡು ನಮ್ಮ ಈ ಒಂದು ಇತಿಹಾಸ ಆರಂಭ. ಹೀಗಾಗಿ ಕ್ರಿಸ್ತಪೂರ್ವ 3000 ಅವಧಿಯಿಂದ ಆರಂಭಗೊಂಡಿರ್ತಕ್ಕಂಥ ಈ ನಮ್ಮ ಭಾರತವನ್ನು ತೆಗೆದುಕೊಂಡಾಗ ಇಂದಿನ ಒಂದು ಪ್ರೆಸೆಂಟ್ ಕಂಟ್ರಿ ನಮ್ಮ ಇಂದಿನ ಈ ಒಂದು ಭಾರತ ಸ್ವತಂತ್ರ ರಾಷ್ಟ್ರ. ಆದರೆ ಪ್ರಾಚೀನ ಭಾರತದ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ನಮ್ಮ ಈ ಒಂದು ಭಾರತ ಇದೊಂದು ಸ್ವತಂತ್ರ ರಾಷ್ಟ್ರವಾಗಿರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಪ್ರಾಚೀನ ಭಾರತದ ಅವಧಿಯಲ್ಲಿ ಇಂಡಿಯಾ ವಾಸ್ ಎ ಸಬ್ ಕಾಂಟಿನೆಂಟ್. ನಮ್ಮ ಈ ಒಂದು ಭಾರತ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಉಪಖಂಡ ಆಗಿದೆ. ಹೀಗಾಗಿ ಆ ಒಂದು ಉಪಖಂಡದ ಸಂದರ್ಭದಲ್ಲಿ ಈ ನಮ್ಮ ಒಂದು ಭಾರತ ಏನಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿ 8 ರಾಷ್ಟ್ರಗಳನ್ನ ಒಳಗೊಂಡಿದೆ. ಹೀಗಾಗಿ ಆ 8 ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಚೀನಾ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಬಾಂಗ್ಲಾದೇಶ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು. ಹೀಗೆ ಈ 8 ರಾಷ್ಟ್ರಗಳನ್ನ ನಮ್ಮ ಭಾರತ ಪ್ರಾಚೀನ ಕಾಲಾವಧಿಯಲ್ಲಿ ಒಳಗೊಂಡಿದೆ. ಹೀಗಾಗಿ ಪ್ರಾಚೀನ ಕಾಲಾವಧಿಯಲ್ಲಿ ಈ 8 ರಾಷ್ಟ್ರಗಳನ್ನ ಒಳಗೊಂಡ ಕಾರಣಕ್ಕಾಗಿ ನಮ್ಮ ಈ ಒಂದು ಭಾರತವನ್ನ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯಕ್ಕಿಂತಲೂ ಮುಂಚೆ ಅಥವಾ ಡ್ಯೂರಿಂಗ್ ದಿ ಆನ್ಸಿಯಂಟ್ ಪೀರಿಯಡ್ ಪ್ರಾಚೀನ ಭಾರತದ ಅವಧಿಯಲ್ಲಿ ನಮ್ಮ ಈ ಒಂದು ಭಾರತವನ್ನು ಏನಂತ ಕರೀತಿದ್ರಪ್ಪ ಅಂತಂದ್ರೆ ಭಾರತ ಒಂದು ಉಪಖಂಡ ಅಂತ ಕರೀತಾರೆ. ಹೀಗಾಗಿ ಆ ಒಂದು ಉಪಖಂಡದ ಸಂದರ್ಭದಲ್ಲಿ ನಮ್ಮ ಭಾರತ ಎಷ್ಟು ರಾಷ್ಟ್ರಗಳನ್ನ ಒಳಗೊಂಡಿತ್ತಪ್ಪ ಅಂತಂದ್ರೆ 8 ರಾಷ್ಟ್ರಗಳನ್ನ. ಆ 8 ರಾಷ್ಟ್ರಗಳನ್ನ ಮತ್ತೊಮ್ಮೆ ಹೇಳ್ಬೇಕಂದ್ರೆ 1 ಪಾಕಿಸ್ತಾನ, 2 ಅಫ್ಘಾನಿಸ್ತಾನ, 3 ನೇಪಾಳ, 4 ಚೀನಾ, 5 ಭೂತಾನ್, 6 ಬಾಂಗ್ಲಾ, 7 ಮಯನ್ಮಾರ್, 8 ಶ್ರೀಲಂಕಾ. ಹೀಗಾಗಿ ಈ 8 ರಾಷ್ಟ್ರಗಳನ್ನ ಒಳಗೊಂಡ ಕಾರಣಕ್ಕಾಗಿ ಅಂದಿನ ನಮ್ಮ ಒಂದು ಭಾರತವನ್ನು ನಾವೇನಂತ ಕರಿತಿದ್ವಪ್ಪ ಅಂತಂದ್ರೆ ಉಪಖಂಡ ಅಂತ ಕರಿತಿದ್ವಿ. ಇನ್ನು ಈ ಒಂದು ಉಪಖಂಡವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಈ ಒಂದು ಉಪಖಂಡದ ಒಂದು ವಿಸ್ತೀರ್ಣದ ಹಿನ್ನೆಲೆಗೆ ಬಂದಾಗ ಈ ಒಂದು ವಿಸ್ತೀರ್ಣದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಈ ಒಂದು ವಿಸ್ತೀರ್ಣದ ಹಿನ್ನೆಲೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಮುಖ್ಯ ಆಧಾರ ಯಾವಪ್ಪ ಅಂತಂದ್ರೆ ವ್ಯಾಸ ಮಹರ್ಷಿಯಿಂದ ರಚನೆಗೊಂಡಿರ್ತಕ್ಕಂಥ ಮಹಾಭಾರತ. ಆ ಮಹಾಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು 18 ಪುರಾಣಗಳ ಪೈಕಿ ಮುಖ್ಯವಾಗಿರ್ತಕ್ಕಂಥ ವಿಷ್ಣು ಪುರಾಣ ಅಂತಕ್ಕಂತಹ ಈ ಒಂದು ಪುರಾಣದಲ್ಲಿ ನಮ್ಮ ಈ ಒಂದು ಭಾರತದ ಉಪಖಂಡದ ಒಂದು ವಿಸ್ತೀರ್ಣ ಕಂಡುಬರುತ್ತೆ. ಹೀಗಾಗಿ ಭಾರತದ ಉಪಖಂಡದ ವಿಸ್ತೀರ್ಣವನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಮುಖ್ಯ ಮೂಲಾಧಾರ ಯಾವಪ್ಪ ಅಂತಂದ್ರೆ ಮಹಾಭಾರತದ ವಿಷ್ಣು ಪುರಾಣ. ಹೀಗಾಗಿ ಮಹಾಭಾರತದ ವಿಷ್ಣು ಪುರಾಣದಲ್ಲಿ ನಮ್ಮ ಈ ಒಂದು ಉಪಖಂಡದ ವಿಸ್ತೀರ್ಣ ಕಂಡುಬರುತ್ತೆ. ಹೀಗಾಗಿ ಈ ಒಂದು ವಿಷ್ಣು ಪುರಾಣದಲ್ಲಿ ಈ ಉಪಖಂಡವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಂಸ್ಕೃತ ಶ್ಲೋಕದ ಮುಖಾಂತರ ಹೇಳ್ತಾರೆ. ಹೀಗಾಗಿ ಆ ಒಂದು ಸಂಸ್ಕೃತ ಶ್ಲೋಕ ಯಾವಪ್ಪ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಇದು ಏನಪ್ಪ ಅಂದ್ರೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಒಂದು ಶ್ಲೋಕ. ಹೀಗಾಗಿ ಈ ಒಂದು ವಿಷ್ಣು ಪುರಾಣದ ಶ್ಲೋಕ ನಮಗೇನು ಮಾಡದಪ್ಪ ಅಂದ್ರೆ ಉಪಖಂಡದ ಅವಧಿಯಲ್ಲಿ ನಮ್ಮ ಭಾರತ ಒಳಗೊಂಡಿರ್ತಕ್ಕಂಥ ಒಂದು ಎಕ್ಸ್ಟೆಂಟ್ ವ್ಯಾಪ್ತಿ ಅಥವಾ ವಿಸ್ತೀರ್ಣವನ್ನು ತಿಳಿಸಿಕೊಡುತ್ತೆ. ಹೀಗಾಗಿ ಈ ಒಂದು ಶ್ಲೋಕದ ಸಂಪೂರ್ಣ ಅರ್ಥ ಏನಪ್ಪಾ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಅಂದ್ರೆ ಸಮುದ್ರದಿಂದ ಉತ್ತರಕ್ಕೆ ಯಾವ ಸಮುದ್ರಪ್ಪ ಅಂದ್ರೆ ಭಾರತದ ದಕ್ಷಿಣ ಭಾಗವನ್ನು ತೆಗೆದುಕೊಂಡಾಗ ಇಲ್ಲಿ ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರದ ಉತ್ತರಕ್ಕೆ ಹಿಮಾಲಯ ಪರ್ವತದ ದಕ್ಷಿಣಕ್ಕೆ, ಹೀಗೆ ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ
ಈ ಎರಡೂ ನಡುವೆ ಅಥವಾ ಇವುಗಳ ಮಧ್ಯೆ ಬರ್ತಕ್ಕಂಥ ಒಂದು ನಾಡೇ ಯಾವಪ್ಪ ಅಂತಂದ್ರೆ ನಮ್ಮ ಈ ಒಂದು ಭಾರತ ಅಂತಕ್ಕಂಥ ಒಂದು ನಾಡು. ಹೀಗಾಗಿ ಈ ಒಂದು ನಾಡಿನಲ್ಲಿ ಆಳ್ವಿಕೆ ಮಾಡತಕ್ಕಂಥ ಭರತ ಅಂತಕ್ಕಂಥ ಒಬ್ಬ ರಾಜನಿಂದಾಗಿ ನಮ್ಮ ಭಾರತಕ್ಕೆ ಭಾರತ ಅಥವಾ ಭರತ ವರ್ಷ ಅಂತಕ್ಕಂಥ ಒಂದು ಹೆಸರು ಬಂತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಭಾರತದ ಉಪಖಂಡವನ್ನು ತೆಗೆದುಕೊಂಡಾಗ ಇದು ಉಪಖಂಡದ ಸಂದರ್ಭದಲ್ಲಿ 8 ರಾಷ್ಟ್ರಗಳನ್ನ ಒಳಗೊಂಡಿತ್ತು. ಆ 8 ರಾಷ್ಟ್ರಗಳನ್ನ ಒಳಗೊಂಡಿರ್ತಕ್ಕಂಥ ಉಪಖಂಡದ ಒಂದು ಪ್ರಮುಖ ವಿಸ್ತೀರ್ಣ ಅಥವಾ ವ್ಯಾಪ್ತಿಯನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಮುಖ್ಯ ಆಧಾರ ಯಾವಪ್ಪ ಅಂದ್ರೆ ಮಹಾಭಾರತದ ವಿಷ್ಣು ಪುರಾಣ. ಹೀಗಾಗಿ ಮಹಾಭಾರತದ ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಯಾವಪ್ಪ ಅಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಇದರ ಅರ್ಥ ಅಥವಾ ತಾತ್ಪರ್ಯ ಏನಪ್ಪ ಅಂದ್ರೆ ಹಿಂದೂ ಮಹಾಸಾಗರದಿಂದ ಅಥವಾ ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯ ಪರ್ವತದಿಂದ ದಕ್ಷಿಣಕ್ಕೆ, ಇವುಗಳ ಮಧ್ಯೆ ಭರತ ಅಂತಕ್ಕಂಥ ಚಕ್ರವರ್ತಿ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಇದಕ್ಕೆ ಏನಂತ ಹೆಸರು ಬರ್ತಪ್ಪ ಅಂದ್ರೆ ಭಾರತ ಅಥವಾ ಭರತ ವರ್ಷ ಅಥವಾ ಭರತ ಖಂಡ ಅಂತಕ್ಕಂಥ ಒಂದು ಹೆಸರು. ಇನ್ನು ಈ ಒಂದು ಉಪಖಂಡದ ವಿಸ್ತೀರ್ಣ ಅಥವಾ ವ್ಯಾಪ್ತಿಯನ್ನ ನೋಡಿದ ನಂತರ ಇದೇ ಒಂದು ಉಪಖಂಡವನ್ನು ತೆಗೆದುಕೊಂಡಾಗ ನಾರ್ಥನ್ ಪಾರ್ಟ್ ಆಫ್ ದಿ ಸಬ್ ಕಾಂಟಿನೆಂಟ್ ವಾಸ್ ಕಾಲ್ಡ್ ಆಸ್ ಆರ್ಯಾವರ್ತ. ಉಪಖಂಡದ ಸಂದರ್ಭದಲ್ಲಿ ನಮ್ಮ ಈ ಒಂದು ಉಪಖಂಡದ ಉತ್ತರ ಭಾಗವನ್ನ ಏನಂತ ಕರಿತೀರಪ್ಪ ಅಂದ್ರೆ ಆರ್ಯಾವರ್ತ ಅಂತ ಕರಿತೀವಿ. ಏನಂತ ಕರಿತೀರಪ್ಪ ಅಂದ್ರೆ ಆರ್ಯಾವರ್ತ, ಲ್ಯಾಂಡ್ ಆಫ್ ಆರ್ಯನ್ಸ್, ಆರ್ಯನ ನಾಡು ಅಥವಾ ಆರ್ಯರು ನೆಲೆಸಿದ ನಾಡನ್ನ ಏನಂತ ಕರಿತೀರಪ್ಪ ಅಂದ್ರೆ ಆರ್ಯಾವರ್ತ ಅಂತ ಕರೀತಾರೆ. ಇನ್ನು ಆರ್ಯಾವರ್ತ ಅಂತ ಯಾವ ಭಾಗವನ್ನ ಕರಿತೀರಪ್ಪ ಅಂದ್ರೆ ಉತ್ತರ ಭಾಗವನ್ನ. ಅದು ಯಾವ ಸಂದರ್ಭದಲ್ಲಿ? ಉಪಖಂಡದ ಸಂದರ್ಭದಲ್ಲಿ. ಹೀಗಾಗಿ ಉಪಖಂಡದ ಸಂದರ್ಭದಲ್ಲಿ ಭಾರತದ ಉತ್ತರ ಭಾಗವನ್ನು ಆರ್ಯಾವರ್ತ ಅಂತ ಕರೀತಿದ್ರು. ಇನ್ನು ದಕ್ಷಿಣ ಭಾಗವನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ದಕ್ಷಿಣಾಪಥ ಅಂತ ಕರೀತಿದ್ರು. ಏನಂತ ಕರೀತಿದ್ರಪ್ಪ ಅಂದ್ರೆ ದಕ್ಷಿಣಾಪಥ. ಹೀಗೆ ಭಾರತದ ಉತ್ತರ ಭಾಗವನ್ನ ಆರ್ಯಾವರ್ತ ಅಂತ ಕರೀತಾರೆ. ಭಾರತ ದಕ್ಷಿಣ ಭಾಗವನ್ನ ಏನಂತ ಕರೀತಾರೆ? ದಕ್ಷಿಣಾಪಥ ಅಂತ ಕರೀತಾರೆ. ಹೀಗೆ ಈ ಹಿನ್ನೆಲೆಯಲ್ಲಿ ಭಾರತದ ಉಪಖಂಡದ ಒಂದು ಇತಿಹಾಸ ಕಂಡುಬರುತ್ತೆ. ಇನ್ನು ಭಾರತದ ಉಪಖಂಡದ ವಿಸ್ತೀರ್ಣವನ್ನು ನೋಡಿದ ನಂತರ ಹಾಗೂ ಉಪಖಂಡದ 2 ಮುಖ್ಯ ಭಾಗಗಳು, ಆರ್ಯಾವರ್ತ ನಾಡು, ಇನ್ನೊಂದು ದಕ್ಷಿಣಾಪಥ. ಆರ್ಯಾವರ್ತ ಅಂದ್ರೆ ಆರ್ಯರು ನೆಲೆಸಿದ ನಾಡು, ದಕ್ಷಿಣಾಪಥ ಅಂದ್ರೆ ದ್ರಾವಿಡರು ನೆಲೆಸಿದ ನಾಡು. ಹೀಗೆ ಆರ್ಯಾವರ್ತ ಮತ್ತು ದಕ್ಷಿಣಾಪಥ ಅಂತ ಕರೆಸಿಕೊಳ್ತಕ್ಕಂಥ ಇದೇ ಉಪಖಂಡವನ್ನು ತೆಗೆದುಕೊಂಡಾಗ ಉಪಖಂಡದ ಸಂದರ್ಭದಲ್ಲಿ ನಮ್ಮ ಈ ಒಂದು ಭಾರತವನ್ನ ಮುಖ್ಯವಾಗಿ ಏನ್ ಮಾಡ್ತಿರಪ್ಪ ಅಂದ್ರೆ 6 ಹೆಸರುಗಳಿಂದ ಕರೀತಿದ್ರು. ಎಷ್ಟು ಹೆಸರುಗಳನ್ನು ಕರೀತಿರಪ್ಪ ಅಂದ್ರೆ ಆ 6 ಹೆಸರುಗಳು. ಆ 6 ಹೆಸರುಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರು ಭಾರತ, ಎರಡನೇದಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರು ಭರತ ವರ್ಷ, ಮೂರನೇದಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರು ಯಾವಪ್ಪ ಅಂದ್ರೆ ಭರತ ಖಂಡ, ನಾಲ್ಕನೇದಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರು ಯಾವಪ್ಪ ಅಂದ್ರೆ ಜಮ್ಮು ದ್ವೀಪ, ಐದನೇದಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರು ಯಾವಪ್ಪ ಅಂದ್ರೆ ಹಿಂದೂಸ್ತಾನ, ಆರನೇದಾಗಿ ಕಂಡುಬರ್ತಕ್ಕಂಥ ಒಂದು ಹೆಸರು ಯಾವಪ್ಪ ಅಂದ್ರೆ ಇಂಡಿಯಾ. ಹೀಗೆ ಪ್ರಾಚೀನ ಭಾರತ ಅಥವಾ ಉಪಖಂಡದ ಭಾರತ ಏನಾಗಿತ್ತಪ್ಪ ಅಂತಂದ್ರೆ ಕಾಲ್ಡ್ ಬೈ ಡಿಫರೆಂಟ್ ನೇಮ್ಸ್, ವಿವಿಧ ಹೆಸರುಗಳಿಂದ ಕರೆಸಿಕೊಂಡ್ವಿ. ಆ ವಿವಿಧ ಹೆಸರುಗಳಪ್ಪ ಅಂದ್ರೆ ಮುಖ್ಯವಾಗಿ 6 ಹೆಸರುಗಳು: ಭಾರತ, ಭರತ ವರ್ಷ, ಭರತ ಖಂಡ, ಜಮ್ಮು ದ್ವೀಪ, ಹಿಂದೂಸ್ತಾನ, ಇಂಡಿಯಾ. ಹೀಗೆ ಈ 6 ಹೆಸರುಗಳನ್ನು ಯಾವುದರ ಹಿನ್ನೆಲೆಯಲ್ಲಿ ಕರೆದಪ್ಪ ಅಂತಕ್ಕಂಥ ಒಂದು ಅದರ ಹಿನ್ನೆಲೆಗೆ ಬಂದಾಗ ಆರಂಭಿಕವಾಗಿ ಭಾರತ, ಭರತ ವರ್ಷ, ಭರತ ಖಂಡ ಅಂತ ತೆಗೆದುಕೊಂಡಾಗ ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್, ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಅಥವಾ ಮಹಾಭಾರತದಲ್ಲಿ ಉಲ್ಲೇಖಗೊಂಡ ಹಿನ್ನೆಲೆಯಲ್ಲಿ ಈ ನಮ್ಮ ಒಂದು ಉಪಖಂಡದ ನಾಡನ್ನ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾಗಿ ಜನಿಸಿರ್ತಕ್ಕಂತಹ ಭರತ ಅಂತಕ್ಕಂಥ ಒಬ್ಬ ಚಕ್ರವರ್ತಿ. ಯಾವ ಚಕ್ರವರ್ತಿ ಅಂದ್ರೆ ಭರತ ಅಂತಕ್ಕಂಥ ಒಬ್ಬ ಚಕ್ರವರ್ತಿ, ದುಷ್ಯಂತ ಮತ್ತು ಶಕುಂತಲೆಯರ ಮಗನಾಗಿ ಜನಿಸಿರ್ತಕ್ಕಂಥ ಭರತ ಅಂತಕ್ಕಂಥ ಒಬ್ಬ ಚಕ್ರವರ್ತಿ.
ಈ ಒಂದು ನಾಡನ್ನ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಈ ನಮ್ಮ ಒಂದು ಉಪಖಂಡವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಭಾರತ, ಭರತವರ್ಷ, ಭರತಖಂಡ ಅಂತ ಕರಿತೀವಿ. ಹೀಗಾಗಿ ಈ ಮೂರು ಹೆಸರುಗಳು ಬಂದಿರತಕ್ಕಂಥ ಒಂದು ಹಿನ್ನೆಲೆ ಯಾವಪ್ಪ ಅಂದ್ರೆ ಭರತ ಅಂತಕ್ಕಂಥ ಚಕ್ರವರ್ತಿ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಉಪಖಂಡದ ಭಾರತವನ್ನ ಭಾರತ, ಭರತವರ್ಷ, ಭರತಖಂಡ ಅಂತ ಕರಿತೀವಿ. ಇದಾದ ಬಳಿಕ ಈ ಮೂರು ಹೆಸರುಗಳ ನಂತರ ಈ ನಮ್ಮ ಭಾರತವನ್ನ ಮತ್ತೊಂದು ಹೆಸರಿಂದ ಕರೀತಾರೆ. ಆ ಮತ್ತೊಂದು ಹೆಸರು ಯಾವಪ್ಪ ಅಂದ್ರೆ ಜಂಬೂ ದ್ವೀಪ. ಈ ಜಂಬೂ ದ್ವೀಪ ಅಂತ ಯಾವುದರ ಆಧಾರದ ಮೇಲೆ ಕರೆದಪ್ಪ ಅಂದ್ರೆ ಅಕಾರ್ಡಿಂಗ್ ಟು ಬುದ್ಧಿಸಂ ಟ್ರೆಡಿಷನ್ಸ್, ಬೌದ್ಧ ಸಂಪ್ರದಾಯದ ಪ್ರಕಾರ ಬೌದ್ಧ ಸಾಹಿತ್ಯಗಳಲ್ಲಿ ನಮ್ಮ ಈ ಒಂದು ಭಾರತವನ್ನ ಏನಂತ ಕರೆದ್ರಪ್ಪ ಅಂದ್ರೆ ಜಂಬೂ ದ್ವೀಪ ಅಂತ ಕರೆದ್ರು. ಜಂಬೂ ದ್ವೀಪ ಅಂತ ಯಾಕೆ ಕರೆದಪ್ಪ ಅಂದ್ರೆ ನಮ್ಮ ಭಾರತದ ದಕ್ಷಿಣ ಭಾಗವನ್ನು ತೆಗೆದುಕೊಂಡಾಗ ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಆಕಾರ ಇದು ಏನಾಗಿತ್ತಪ್ಪ ಅಂದ್ರ ಬ್ಲ್ಯಾಕ್ಬೆರಿ ಫ್ರೂಟ್, ನೇರಳೆ ಹಣ್ಣಿನ ಒಂದು ಆಕಾರವನ್ನು ಹೊಂದಿದೆ. ಯಾವ ಹಣ್ಣಿನ ಆಕಾರ? ನೇರಳೆ ಹಣ್ಣಿನ ಒಂದು ಆಕಾರವನ್ನು ಹೊಂದಿದ ಕಾರಣಕ್ಕಾಗಿ ಶೇಪಾಪ ಬ್ಲ್ಯಾಕ್ಬೆರಿ ಫ್ರೂಟ್, ನೇರಳೆ ಹಣ್ಣಿನ ಆಕಾರ ಹೊಂದಿದ ಕಾರಣಕ್ಕಾಗಿ ಬೌದ್ಧ ಸಾಹಿತ್ಯದಲ್ಲಿ ಬೌದ್ಧದಲ್ಲಿ ಈ ನಮ್ಮ ಉಪಖಂಡವನ್ನು ಏನಂತ ಕರೆದಪ್ಪ ಅಂದ್ರೆ ಜಂಬೂ ದ್ವೀಪ ಅಂತ ಕರೆದ್ರು. ಇನ್ನು ಮತ್ತೊಂದು ರೀತಿ ಜೈನ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡ ಹಿನ್ನೆಲೆಯಲ್ಲಿ ಆ ಜೈನ ಸಾಹಿತ್ಯ ಏನಂತ ಕರೆದಪ್ಪ ಅಂದ್ರೆ ಈ ಉಪಖಂಡಕ್ಕೆ ಭಾರತ ಯಾವ ರೀತಿಯಾಗಿ ಹೆಸರು ಬಂತಪ್ಪ ಅಂದ್ರೆ ವೃಷಭದೇವ ಮತ್ತು ಯಶಸ್ವಿನಿಯರ ಮಗನಾಗಿ ಭರತ ಅಂತಕ್ಕಂಥ ವ್ಯಕ್ತಿ ಹುಟ್ಟಿಕೊಂಡ. ಹೀಗಾಗಿ ಆ ಭರತ ಅಂತಕ್ಕಂಥ ವ್ಯಕ್ತಿ ಆಳ್ವಿಕೆ ಮಾಡಿದ ನಾಡೇ ಭಾರತ ಅಂತ ಕರೆದು ಇದು ಕೆಲವೊಂದು ಪುಸ್ತಕಗಳಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆ. ಹೀಗೆ ಒಟ್ಟಾರೆಯಾಗಿ ಉಪಖಂಡದ ಭಾರತ ಅಂತ ತೆಗೆದುಕೊಂಡಾಗ 6 ಹೆಸರುಗಳಿಂದ ಅದರಲ್ಲಿ 3 ಹೆಸರುಗಳು ಭಾರತ, ಭರತವರ್ಷ, ಭರತಖಂಡ. ಈ 3 ಹೆಸರುಗಳು ಬಂದಿದ್ದು ಮಹಾಭಾರತದ ಉಲ್ಲೇಖದ ಪ್ರಕಾರ. ಆ ಮಹಾಭಾರತದಲ್ಲಿ ಕಂಡುಬರ್ತಕ್ಕಂಥ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾಗಿ ಭರತ ಚಕ್ರವರ್ತಿ ಭರತ ಅಂತಕ್ಕಂಥ ಚಕ್ರವರ್ತಿ ಜನಿಸಿ ಆ ಚಕ್ರವರ್ತಿ ಈ ಒಂದು ನಾಡನ್ನ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಭಾರತ, ಭರತವರ್ಷ, ಭರತಖಂಡ ಅಂತಕ್ಕಂಥ ಹೆಸರುಗಳು ಬಂದು ಇದಾದ ಬಳಿಕ ಈ ಜಂಬೂ ದ್ವೀಪ ಅಂತಕ್ಕಂಥ ಹೆಸರು ಬಂದಿದ್ದು ಬೌದ್ಧ ಸಂಪ್ರದಾಯಗಳ ಪ್ರಕಾರ ಅಥವಾ ಬೌದ್ಧ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೌದ್ಧ ಸಾಹಿತ್ಯದಲ್ಲಿ ಈ ಉಪಖಂಡವನ್ನು ಏನಂತ ಕರೆದಪ್ಪ ಅಂದ್ರೆ ಜಂಬೂ ದ್ವೀಪ ಅಂತ ಕರೆದ್ರು. ಯಾಕೆ ಕರೆದಪ್ಪ ಅಂದ್ರೆ ನಮ್ಮ ಈ ಒಂದು ಉಪಖಂಡದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಪೂರ್ವ, ಪಶ್ಚಿಮ, ದಕ್ಷಿಣ ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಭೂಭಾಗ ಏನಾಗಿತ್ತಪ್ಪ ಅಂತಂದ್ರೆ ಬ್ಲ್ಯಾಕ್ಬೆರಿ ಫ್ರೂಟ್, ನೇರಳೆ ಹಣ್ಣಿನ ಒಂದು ಆಕಾರವನ್ನು ಹೊಂದಿದೆ. ಹೀಗಾಗಿ ಈ ನೇರಳೆ ಹಣ್ಣಿನ ಆಕಾರ ಹೊಂದಿದ ಕಾರಣಕ್ಕಾಗಿ ಇದನ್ನ ಏನಂತ ಕರೆದಪ್ಪ ಅಂದ್ರೆ ಜಂಬೂ ದ್ವೀಪ ಅಂತ ಕರೀತಾರೆ. ಇನ್ನು ಈ 4 ಹೆಸರಿನ ನಂತರ ಇದೇ ನಮ್ಮ ಉಪಖಂಡವನ್ನ ಮತ್ತೆ ಈಗಿನ ಅವಧಿಯಲ್ಲಿ ಏನ್ ಮಾಡಪ್ಪ ಅಂದ್ರೆ ಹಿಂದೂಸ್ತಾನ ಅಂತ ಕರೆದ್ರು. ಯಾಕೆ ಕರೆದ್ರಪ್ಪ ಅಂದ್ರೆ ಹಿಂದೂಸ್ತಾನ ಅಂತಕ್ಕಂಥ ಒಂದು ಹೆಸರು ಬರಲಿಕ್ಕೆ ಮುಖ್ಯ ಕಾರಣಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ, ಯಾವಾಗಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ನಮ್ಮ ಒಂದು ಈ ಭಾರತ ಎಂದೆಂದಿಗೂ ಪ್ರಾಚೀನ ಕಾಲಾವಧಿಯಲ್ಲಿ ಅಷ್ಟೇ ಇಂದಿಗೂ ಸಹ ನಮ್ಮ ಭಾರತ ಒಂದು ಶ್ರೀಮಂತ ನಾಡು. ಹೀಗಾಗಿ ಶ್ರೀಮಂತ ಅಷ್ಟೇ ಅಲ್ಲದೆ ಸಮೃದ್ಧತೆಯನ್ನು ತುಂಬಿರ್ತಕ್ಕಂಥ ಒಂದು ನಾಡು. ಹೀಗಾಗಿ ಪ್ರಾಚೀನ ಕಾಲಾವಧಿಯಿಂದಲೂ ಶ್ರೀಮಂತಿಗೆ ತುಂಬಿರ್ತಕ್ಕಂಥ ಈ ನಾಡಿನಲ್ಲಿರ್ತಕ್ಕಂಥ ಒಂದು ಸಂಪತ್ತನ್ನ ಕೊಳ್ಳೆಯುವ ಸಲುವಾಗಿ ಹಲವಾರು ವಿದೇಶಿಗಳು ಏನ್ ಮಾಡಪ್ಪ ಅಂದ್ರೆ ನಮ್ಮ ಭಾರತ ಮೇಲೆ ದಾಳಿಗಳು. ಅದರಲ್ಲಿ ಪ್ರಥಮವಾಗಿ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಪರ್ಷಿಯನರು ಏನ್ ಮಾಡಪ್ಪ ಅಂದ್ರೆ ನಮ್ಮ ಈ ಒಂದು ಭಾರತದ ಮೇಲೆ ದಾಳಿ ಮಾಡಪ್ಪ ಅಂದ್ರೆ ಭಾರತದ ಮೇಲೆ. ಹೀಗಾಗಿ ಭಾರತ ಮೇಲೆ ದಾಳಿ ಮಾಡಿರ್ತಕ್ಕಂಥ ಆರಂಭಿಕರು ಯಾರಪ್ಪ ಅಂದ್ರೆ ಪರ್ಷಿಯನ್ನರು. ಹೀಗಾಗಿ ಈ ಪರ್ಷಿಯನರು ಈ ವಾಯುವ್ಯ ಭಾಗದ ಮುಖಾಂತರ ಅವ್ರೇನ್ ಮಾಡಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಸಿಂಧೂ ನದಿಯನ್ನ ದಾಟಿ ಏನ್ ಮಾಡಪ್ಪ ಅಂದ್ರೆ ನಮ್ಮ ಭಾರತ ಮೇಲೆ ದಾಳಿಯನ್ನು ಮಾಡಿದ್ರು. ಹೀಗಾಗಿ ಅವರು ಸಿಂಧೂ ನದಿಯನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ಸಿಂಧೂ ನದಿಗೆ ಅವರಿಗೆ ಏನ್ ಮಾಡಪ್ಪ ಅಂದ್ರೆ ಈ ಸಿ ಪದದ ಒಂದು ಉಚ್ಚಾರಣೆ ಮಾಡಲಿಕ್ಕೆ ಬರದೇ ಇದ್ದ ಕಾರಣಕ್ಕಾಗಿ ಈ ಸಿ ಪದಕ್ಕೆ ಬದಲಾಗಿ ಅವ್ರೇನ್ ಮಾಡಪ್ಪ ಅಂದ್ರೆ ಹಿ ಅಂತಕ್ಕಂಥ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಹೀಗಾಗಿ ಪರ್ಷಿಯನ್ ಅವ್ರೇನ್ ಮಾಡಪ್ಪ ಅಂದ್ರೆ ಸಿಂಧೂ ಅಂತ
ಅಂತಕ್ಕಂಥ ಒಂದು ಹೆಸರನ್ನ ಕರೆಯೋದ್ರ ಬದಲಾಗಿ ಸಿಂಧೂ ನದಿಗೆ ಸಿ ಬದಲಾಗಿ ಹಿ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡಿದ್ರು. ಇದರಿಂದಾಗಿ ಸಿಂಧೂ ಅಂತಕ್ಕಂಥ ಒಂದು ಹೆಸರು ಏನಾಗ್ತಾ ಅಂದ್ರೆ ಹಿಂದೂವಾಗಿ ಮಾರ್ಪಟ್ಟು, ಹಿಂದೂವಾಗಿ ಮಾರ್ಪೋದು ಅಷ್ಟೇ ಅಲ್ಲದೆ ಇಲ್ಲಿ ಕಂಡು ಬರ್ತಕ್ಕಂಥ ಜನರನ್ನ ಹಿಂದೂಗಳು ಅಂತ ಕರೆದ್ರು. ಹಿಂದೂಗಳಂತ ಕರೆಯುವುದು ಅಷ್ಟೇ ಅಲ್ಲದೆ ಇವತ್ತು ಅನುಸರಿಸತಕ್ಕಂಥ ಧರ್ಮ ಮುಂದೆ ಹಿಂದೂ ಧರ್ಮವಾಗಿ ಮಾರ್ಪಟ್ಟು, ಅಷ್ಟೇ ಅಲ್ಲದೆ ಈ ಹಿಂದೂ ಜನರು ನೆಲೆಸಿರ್ತಕ್ಕಂಥ ನಾಡು ಹಿಂದೂಸ್ತಾನವಾಗಿ ಮಾರ್ಪಟ್ಟಿತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಹಿಂದೂಸ್ತಾನ ಅಂತಕ್ಕಂಥ ಒಂದು ಪದ ಬರಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಪರ್ಷಿಯನ್ನರು ಭಾರತದ ಮೇಲೆ ದಾಳಿ ಮಾಡುವಾಗ ಆ ಸಂದರ್ಭದಲ್ಲಿ ಸಿಂಧೂ ನದಿಯನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ಸಿಂಧೂ ನದಿಗೆ ಸಿ ಪ್ರೊನೌನ್ಸಿಯೇಷನ್ ಬದಲಾಗಿ ಅವ್ರು ಏನ್ ಮಾಡಪ್ಪ ಅಂದ್ರೆ ಸಿ ಬದಲಾಗಿ ಈ ಪದವನ್ನ ಬಳಕೆ ಮಾಡಿದ ಕಾರಣಕ್ಕಾಗಿ ಸಿಂಧೂ ಅಂತಕ್ಕಂಥ ಹೆಸರು ಹಿಂದೂವಾಗಿ ಮಾರ್ಪಟ್ಟಿರ್ತಕ್ಕಂಥ ಹೆಸರು ಮುಂದೆ ಹಿಂದೂಸ್ತಾನವಾಗಿ. ಈ ಹಿಂದೂಸ್ತಾನ ಅಂತಕ್ಕಂಥ ಒಂದು ಹೆಸರು ವ್ಯಾಪಕವಾಗಿ ಬಳಕೆ ಬಂದಿರತಕ್ಕಂಥ ಕಾಲಾವಧಿ ಯಾವಪ್ಪ ಅಂದ್ರೆ ಮಧ್ಯಯುಗೀನ ಕಾಲಾವಧಿ ನಮ್ಮ ಭಾರತದ ಮೇಲೆ ಅರಬ್ಬರು ಮತ್ತು ಟರ್ಕರು ದಾಳಿ ಮಾಡಿದ ಕಾರಣಕ್ಕಾಗಿ ನಮ್ಮ ಭಾರತದಲ್ಲಿ ಮುಸ್ಲಿಮರ ಒಂದು ಆಳ್ವಿಕೆ ಆರಂಭ ಆಯಿತು. ಆ ಮುಸ್ಲಿಮರ ಆಳ್ವಿಕೆಯ ಸಂದರ್ಭದಲ್ಲಿ ನಮ್ಮ ಈ ಭಾರತವನ್ನು ಏನಂತ ಕರಿತಿರಪ್ಪ ಅಂದ್ರೆ ಹಿಂದೂಸ್ತಾನ ಅಂತ ಕರೀತಾರೆ. ಈಗ ಕೊನೆಯದಾಗಿ ಭಾರತ, ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಹಿಂದೂಸ್ತಾನ ಈ ಎಲ್ಲ ಹೆಸರನ್ನ ನೋಡಿದ ನಂತರ ಕೊನೆಯದಾಗಿ ನಮ್ಮ ಭಾರತವನ್ನ ಇಂಡಿಯಾ ಅಂತ ಕರೀತಾರೆ. ಹೀಗಾಗಿ ಇಂಡಿಯಾ ಅಂತಕ್ಕಂಥ ಈ ಒಂದು ಹೆಸರು ಯಾವ ಹಿನ್ನೆಲೆಯಲ್ಲಿ ಬರಪ್ಪ ಅಂದ್ರೆ ಮೂಲತಃ ಇಂಡಿಯಾ ಅಂತಕ್ಕಂಥ ಒಂದು ಪದ ಬಂದಿದ್ದು ಗ್ರೀಕೋ ಪರ್ಷಿಯನ್ನರಿಂದಾಗಿ. ಆರಂಭಿಕವಾಗಿ ಪರ್ಷಿಯನ್ನರು ಬಂದರು. ಪರ್ಷಿಯನ್ನರ ನಂತರ ನಮ್ಮ ಭಾರತದ ಮೇಲೆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಗ್ರೀಕರು ದಾಳಿ ಮಾಡಿದ್ರು. ಉದಾಹರಣೆಗೆ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದ್ರು. ಕ್ರಿಸ್ತ ಪೂರ್ವ 326ರಲ್ಲಿ ಹೈಡಾಸ್ಪಸ್ ಕದನ ಅಥವಾ ಜೇಲಂ ನದಿ ಕಾಳಗ. ಹೀಗಾಗಿ ಈ ಅಲೆಕ್ಸಾಂಡರ್ ಅಂತಕ್ಕಂಥ ಒಬ್ಬ ಗ್ರೀಕ್ ವ್ಯಕ್ತಿ. ಹೀಗಾಗಿ ಈ ಗ್ರೀಕರಿಂದಾಗಿ ನಮ್ಮ ಭಾರತಕ್ಕೆ ಮತ್ತೊಂದು ಹೆಸರು ಬಂತು. ಮತ್ತೊಂದು ಹೆಸರು ಅಂದ್ರೆ ಇಂಡಿಯಾ ಅಂತ ನೇರವಾಗಿ ಬರಲಿಲ್ಲ. ಇಂಡಿಯಾ ಅಂತಕ್ಕಂಥ ಪದ ಯಾವ ರೀತಿ ಬಂತಪ್ಪ ಅಂದ್ರೆ ಆರಂಭಿಕವಾಗಿ ಬಂದಿರತಕ್ಕಂತಹ ಪಶ್ಚಿಮರು ಸಿಂಧು ಪದವನ್ನ ಹಿಂದೂ ಅಂತ ಕರೆದ್ರು. ಆದರೆ ನಂತರ ಬಂದಿರತಕ್ಕಂಥ ಗ್ರೀಕರು ಏನ್ ಮಾಡಪ್ಪ ಅಂದ್ರೆ ಈ ಸಿಂಧೂ ನದಿಯನ್ನ ಇಂಡಸ್ ಅಂತ ಕರೆದ್ರು. ಏನಂತ ಕರೆದ್ರಪ್ಪ ಅಂದ್ರೆ ಇಂಡಸ್ ಅಂತ ಕರೆದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಟರ್ಮ್ ಇಂಡಿಯಾ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್. ಇಂಡಿಯಾ ಅಂತಕ್ಕಂಥ ಪದ ಬಂದಿದ್ದು ಗ್ರೀಕ್ ಭಾಷೆಯಿಂದ. ಹೀಗಾಗಿ ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿರಪ್ಪ ಅಂದ್ರೆ ಇಂಡಸ್ ಅಂತಕ್ಕಂಥ ಒಂದು ಪದ. ಈ ಇಂಡಸ್ ಅಂತಕ್ಕಂಥ ಒಂದು ಪದ ಏನನ್ನ ಡಿನೋಟ್ಸ್ ಅಥವಾ ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ಸಿಂಧೂ ನದಿಯನ್ನ ಸೂಚಿಸುತ್ತದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಇಂಡಿಯಾ ಅಂತಕ್ಕಂಥ ಪದ ಬಂದಿದ್ದು ಗ್ರೀಕೋ ಪರ್ಷಿಯನ್ ಭಾಷೆಯಿಂದಾಗಿ, ಅದರಲ್ಲಿ ಮುಖ್ಯವಾಗಿ ಗ್ರೀಕರಿಂದಾಗಿ. ಹೀಗೆ ಒಟ್ಟಾರೆಯಾಗಿ ಈ 6 ಹೆಸರುಗಳಿಂದ ನಮ್ಮ ಒಂದು ಉಪಖಂಡದ ಭಾರತ